ನಿಮ್ಮ ಕಂದನ ಮೊದಲ ನಗು, ಮೊದಲ ತೊದಲ ನುಡಿ, ಮೊದಲ ಹೆಜ್ಜೆ, ಅಮ್ಮನ ಮೊದಲ ಕೈತುತ್ತು. ಸದೃಢ ಹಾಗೂ ಆರೋಗ್ಯಕರ ಬೆಳವಣಿಗೆಗಾಗಿ ಪಾರಂಪರಿಕ ಪದ್ಧತಿಯಲ್ಲಿ ತಯಾರಾದ ಪೌಷ್ಟಿಕ ಆಹಾರ ಮಿಲೆಕ್ಸ್ ಮದರ್ ರೂಟ್. ಮೂಳೆಗಳ ಹಾಗೂ ಮೆದುಳಿನ ಬೆಳವಣಿಗೆಗೆ ಪೂರಕ ಮಿಲೆಕ್ಸ್ ಮದರ್ ರೂಟ್. ತಾಯಿಯ ಪ್ರೀತಿಯಷ್ಟೇ ಪರಿಶುದ್ಧ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ಮಗ.ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ. ಟ್ರಂಪ್ ಟ್ಯಾರಿಫ್ನಿಂದಾಗಿ ಭಾರತ ಚೀನಾಗಳೆರಡು ಕ್ಲೋಸ್ ಆಗ್ತಿರೋದಕ್ಕೆ ಅಮೆರಿಕ ಉರಿದು ಬಿದ್ದಿದೆ. ಇಷ್ಟು ದಿನ ಟ್ಯಾರಿಫ್ ಹಾಕಿ ಭಾರತದ ಜೊತೆಗಿನ ಸಂಬಂಧ ಹಾಳು ಮಾಡ್ತಿರೋದಕ್ಕೆ ರಿಪಬ್ಲಿಕನ್ ಲೀಡರ್ ನಿಕ್ಕಿ ಹ್ಯಾಲೆ ತಮ್ಮ ಅಮೆರಿಕ ಸರ್ಕಾರಕ್ಕೆ ಬುದ್ಧಿವಾದ ಹೇಳ್ತಿದ್ರು. ಆದ್ರೀಗ ಮಾತಿನ ವರ್ಸೆನೆ ಬದಲಾಯಿಸಿದ್ದಾರೆ. ಟ್ರಂಪ್ ಮಾಡ್ತಿರೋದು ಸರಿಯಿದೆ, ಭಾರತ ಚೀನಾ ಜೊತೆ ಕೈ ಜೋಡಿಸಬಾರ್ದು ಅಂದಿದ್ದಾರೆ. ರಷ್ಯಾ ಜೊತೆ ತೈಲ ಖರೀದಿಸ್ತಿರೋದಕ್ಕೆ ಅಮೆರಿಕ ಭಾರತದ ಮೇಲೆ ಟ್ಯಾರಿಫ್ ಹಾಕಿದೆ. ಸೊ ಟ್ರಂಪ್ರ ಈ ಕ್ರಮವನ್ನ ಭಾರತ ಗಂಭೀರವಾಗಿ ತಗೋಬೇಕು. ಅಲ್ಲದೆ ಈ ಕೂಡಲೇ ಅಮೆರಿಕ ಜೊತೆಗಿನ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಮುಂದಾಗಬೇಕು. ಎಷ್ಟ್ ಬೇಗ ಈ ಕೆಲಸ ಆಗುತ್ತೋ ಅಷ್ಟು ಒಳ್ಳೇದು ಅಂತ ಭಾರತಕ್ಕೇನೆ ಧಮ್ಕಿ ಹಾಕಿದ್ದಾರೆ. ಜೊತೆಗೆ ವಿಶ್ವದ 2 ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರಗಳು ಆಲ್ರೆಡಿ ಸ್ಟ್ರಾಂಗ್ ಫ್ರೆಂಡ್ಶಿಪ್ ಹೊಂದಿವೆ. ಹಲವು ದಶಕಗಳಿಂದ ಪರಸ್ಪರ ಸಂಬಂಧ ವೃದ್ಧಿ ಮಾಡ್ಕೊಳ್ತಾನೆ ಬಂದಿವೆ. ಆದ್ರೀಗ ವ್ಯಾಪಾರ, ರಷ್ಯಾದಿಂದ ಭಾರತ ತೈಲ ಖರೀದಿ ಸೇರಿದಂತೆ ಕೆಲ ಪ್ರಾಬ್ಲಮ್ಗಳಿದ್ರೂ ಅದರಿಂದ ಹೊರಬರೋಕೆ ಟಫ್ ಡಿಸ್ಕಷನ್ ಮಾಡ್ಬೇಕಾಗತ್ತೆ. ಅಂದ್ರೆ ಸಮಸ್ಯೆ ದೊಡ್ಡದಿದ್ರೂ ಕೂಡ ಅದನ್ನ ಬಗೆಹರಿಸೋ ಬಗ್ಗೆ ಅನಿವಾರ್ಯವಾಗಿ ಮಾತುಕತೆ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಚೀನಾಗೆ ಲಾಭ ಆಗುತ್ತೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಅಲ್ಲದೆ ಚೀನಾವನ್ನ ಎದುರಿಸೋಕೆ ಅಮೆರಿಕಾಗೆ ಭಾರತದಂತ ಫ್ರೆಂಡ್ ಬೇಕು. ಹೀಗಾಗಿ ಉಭಯ ದೇಶಗಳ ನಡುವಿನ ಸಂಬಂಧ ಹೆಚ್ಚಾಗಿ ಮುಂಚೆ ತರ ಆಗ್ಬೇಕು. ಈ ಸಂಬಂಧ ಆದಷ್ಟು ಬೇಗನೆ ಅಮೆರಿಕ ಜೊತೆ ಸಮಸ್ಯೆ ಪರಿಹರಿಸಿಕೊಳ್ಳೋಕೆ ಭಾರತ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಈ ಮೂಲಕ ಟ್ರಂಪ್ ಭಾರತದ ಮೇಲೆ ಟ್ಯಾರಿಫ್ ಹೇರಿ 2 ದೇಶಗಳ ನಡುವಿನ ರಿಲೇಷನ್ ಹಾಳು ಮಾಡ್ತಿದ್ರು. ಭಾರತವೇ ಟ್ರಂಪ್ ಮುಂದೆ ಶರಣಾಗಬೇಕು ಅನ್ನೋ ತರ ನಿಕ್ಕಿ ಮಾತನಾಡಿದ್ದಾರೆ. ಅಂದ್ಹಾಗೆ ಇತ್ತೀಚೆಗಷ್ಟೇ ಅಂದ್ರೆ ಆಗಸ್ಟ್ 22ರಂದು ಇದೇ ನಿಕ್ಕಿ ಭಾರತದ ಮೇಲೆ ಟ್ರಂಪ್ ಟ್ಯಾರಿಫ್ ಹಾಕಿರುವುದಕ್ಕೆ ಕಿಡಿಕಾರಿದ್ರು. 2 ದೇಶಗಳ ನಡುವಿನ ಸಂಬಂಧ ತಪ್ಪುದಾರಿಲಿ ಸಾಗ್ತಿದೆ. ಸೊ ಅಮೆರಿಕ ಸರ್ಕಾರ ಭಾರತದ ಜೊತೆಗಿನ ಬಾಂಧವ್ಯ ವೃದ್ಧಿಸಿಕೊಳ್ಳೋದ್ರ ಕಡೆ ಫೋಕಸ್ ಮಾಡಬೇಕು. ಅಲ್ಲದೆ ಭಾರತ ಒಂದು ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರ. ಅದಕ್ಕೆ ಪ್ರಾಮುಖ್ಯತೆ ನೀಡಿ ಅಮೆರಿಕ ಭಾರತನ ನೆಗ್ಲೆಕ್ಟ್ ಮಾಡೋದು ಬಿಟ್ಟು ತನ್ನ ಡೆಮೊಕ್ರಾಟಿಕ್ ಪಾರ್ಟ್ನರ್ ಅಂತ ನೋಡ್ಬೇಕು. ಅದನ್ನ ಬಿಟ್ಟು ಚೀನಾದ ತರ ವಿರೋಧಿ ರಾಷ್ಟ್ರವಾಗಿ ನೋಡಬಾರದು ಅಂತ ಹೇಳಿದ್ರು. ಆದ್ರೀಗ ಎಲ್ಲಾ ಬಿಟ್ಟು ಟ್ರಂಪ್ 50% ಟ್ಯಾರಿಫ್ ಅನೌನ್ಸ್ ಮಾಡಿದ್ರು ಭಾರತನೇ ಈ ಸಮಸ್ಯೆನ ಬಗೆಹರಿಸಿಕೊಳ್ಳೋಕೆ ಮುಂದಾಗಬೇಕು ಅಂತ ಯೂ ಟರ್ನ್ ಹೊಡೆದಿದ್ದಾರೆ. ಸದ್ಯ ಟ್ರಂಪ್ರ ಟ್ಯಾರಿಫ್ ವಿರುದ್ಧ ಭಾರತ ತೊಡೆತಟ್ಟಿ ನಿಂತಿದೆ. ಅಲ್ಲದೆ ಭಾರತ ಚೀನಾ ಗಡಿ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಮುಂದಾಗ್ತಿದೆ. ಪಿಎಂ ಮೋದಿ ಕೂಡ ಚೀನಾ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಇಂಥ ಹೊತ್ತಲ್ಲಿ ಅಮೆರಿಕ ಲೀಡರ್ ಒಬ್ರು ಈ ತರ ಹೇಳಿರೋದು ಭಾರಿ ಮಹತ್ವ ಪಡ್ಕೊಳ್ತಿದೆ. ಡ್ರ್ಯಾಗನ್, ಎಲಿಫೆಂಟ್ ಇನ್ನೇನು ಒಟ್ಟಿಗೆ ಡಾನ್ಸ್ ಮಾಡ್ತವೆ, ಇದರಿಂದ ನಮಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಅಮೆರಿಕನ್ನರಿಗೆ ಗೊತ್ತಾಗ್ತಿದ್ರು, ಟ್ರಂಪ್ಗೆ ಗೊತ್ತಾಗ್ಲಿಲ್ಲ. ಇನ್ನು ಭಾರತದೊಂದಿಗೆ ಸಂಬಂಧ ಹಾಳು ಮಾಡಿಕೊಂಡು ಪಾಕ್ ಜೊತೆ ಕುಣಿದಾಡ್ತಿರೋ ಅಮೆರಿಕ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಬಿಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಎಕನಾಮಿಕ್ಸ್ ಟೈಮ್ಸ್ನ ವರ್ಲ್ಡ್ ಲೀಡರ್ಸ್ ಫಾರಂನಲ್ಲಿ ಮಾತನಾಡಿರೋ ಜೈಶಂಕರ್, ಅವರಿಬ್ಬರಿಗೂ ಇತಿಹಾಸವಿದೆ, ಇತಿಹಾಸವನ್ನ ಮರೆಯುವ ಇತಿಹಾಸವಿದೆ ಅಂದಿದ್ದಾರೆ. ಅಮೆರಿಕ ಪಾಕ್ ಜೊತೆಗಿನ ತನ್ನ ರಾಜಕೀಯ ಹಿತಾಸಕ್ತಿಗಳಿಗೆ ಸರಿ ಹೊಂದಿದಾಗೆಲ್ಲ ಹಿಂದಿನ ಇತಿಹಾಸವನ್ನ ಮರೆತು ಬಿಡುತ್ತೆ ಅಂದಿದ್ದಾರೆ. 2011ರಲ್ಲಿ ಪಾಕ್ನ ಅಬೋಟಾಬಾದ್ನಲ್ಲಿ ಸತ್ತಿರೋ ಉಗ್ರ ಬಿನ್ ಲ್ಯಾಡನ್ಗೆ ಆಶ್ರಯ ನೀಡಿದ್ದ ಅದೇ ಪಾಕ್ ಸೇನೆಯನ್ನ ಈಗ ಅಮೆರಿಕ ನಂಬ್ತಿದೆ ಅಂದಿದ್ದಾರೆ. ಇದೇನು ಮೊದಲಲ್ಲ, ಇದೆಲ್ಲ ಬಹಳ ಹಿಂದಿನ ಇತಿಹಾಸ ಅಂತ ಹೇಳಿದ್ದಾರೆ. ಇದೇ ವೇಳೆ ಜೈಶಂಕರ್ ಟ್ರಂಪ್ರ ಟ್ಯಾರಿಫ್ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ನಮ್ಮ ಮೇಲೆ ಟ್ಯಾರಿಫ್ ಹೇರ್ತಿರೋ ಅಮೆರಿಕ, ಚೀನಾ ಮತ್ತು ಯುರೋಪಿಯನ್ ಯೂನಿಯನ್ಗಳ ಮೇಲೆ ಯಾಕೆ ಕ್ರಮ ಕೈಗೊಳ್ತಿಲ್ಲ? ಅವರು ರಷ್ಯಾದ ತೈಲ, ನ್ಯಾಚುರಲ್ ಗ್ಯಾಸ್ ಅನ್ನ ಅತಿ ಹೆಚ್ಚಾಗಿ ಆಮದು ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ. ಅಲ್ಲದೆ ಪಾಕ್ ಜೊತೆಗಿನ ವಿವಾದಗಳಲ್ಲಿ ಯಾವುದೇ 3ನೇ ರಾಷ್ಟ್ರದ ಮಧ್ಯಸ್ಥಿಕೆನ ನಾವು ಬಯಸೋದಿಲ್ಲ. 50 ವರ್ಷದಿಂದ ನಮ್ಮ ನಿಲುವು ಹಾಗೇ ಇದೆ ಅಂತ ಜೈಶಂಕರ್ ಮತ್ತೊಮ್ಮೆ ಟ್ರಂಪ್ರ ಕದನ ವಿರಾಮ ಮಧ್ಯಸ್ಥಿಕೆ ಹೇಳಿಕೆಯ ವಿರುದ್ಧ ಕಿಡಿಕಾರಿದ್ದಾರೆ. ದೇಶದಲ್ಲಿ ಭಾರೀ ಚರ್ಚೆಯಾಗಿ ಕ್ಲೈಮ್ಯಾಕ್ಸ್ ಹಂತ ತಲುಪಿರೋ ನೇತ್ರಾವತಿ ಫೈಲ್ಸ್ ಕೇಸ್ನಲ್ಲಿ ಹೊಸ ಬೆಳವಣಿಗೆಯಾಗಿದೆ. ಧಾರ್ಮಿಕ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿರೋ ಆರೋಪದ ಮೇಲೆ ಯೂಟ್ಯೂಬರ್ ಸಮೀರ್ ಮೇಲೆ ಸುಮೋಟೋ ಕೇಸ್ ಹಾಕಿ ನೋಟಿಸ್ ನೀಡಲಾಗಿತ್ತು. ಅದರಂತೆ ಈಗ ಸಮೀರ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಕಚೇರಿಯಲ್ಲಿ 3 ವಕೀಲರ ಜೊತೆ ವಿಚಾರಣೆ ಎದುರಿಸಿದ್ದಾರೆ.
ತನಿಖಾಧಿಕಾರಿ ನಾಗೇಶ್ ಸುಮಾರು 5 ಗಂಟೆಗಳ ಕಾಲ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಒಟ್ಟು 3 ಕೇಸ್ನಲ್ಲಿ ಸಮೀರ್ ವಿಚಾರಣೆ ನಡೆಸಲಾಗಿದೆ. 2 ಕೇಸ್ಗಳಲ್ಲಿ ವಿಚಾರಣೆ ಅಂತ್ಯವಾಗಿದೆ. ಆದರೆ 1 ಕೇಸಲ್ಲಿ ವಿಚಾರಣೆ ಬಾಕಿ ಇರೋದ್ರಿಂದ ಆಗಸ್ಟ್ 25ಕ್ಕೆ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ಹೇಳಲಾಗಿದೆ. ವಿಚಾರಣೆ ವೇಳೆ ವಿಡಿಯೋ ಎಡಿಟಿಂಗ್ಗೆ ಬಳಸಲಾದ ಕಂಪ್ಯೂಟರ್ ಮತ್ತು ಮೊಬೈಲ್ ಹಾಜರುಪಡಿಸಿ ಅಂತ ಸೂಚಿಸಲಾಗಿದೆ. ಇನ್ನು ನೂರಾರು ಶವ ಹೂತಾಕಿದ್ದೇನೆ ಅಂತ ಹೇಳಿ ಆರೋಪ ಮಾಡಿದ್ದ ಚಿನ್ನಯ್ಯನನ್ನ ಎಸ್ಐಟಿ ತಂಡ ಶನಿವಾರ ವಶಕ್ಕೆ ಪಡೆದಿತ್ತು. ಈಗ ತೀವ್ರ ವಿಚಾರಣೆಗೆ ಒಳಪಡಿಸಿದೆ. ಚಿನ್ನಯ್ಯ ಕೋರ್ಟ್ಗೆ ತಗೊಂಡು ಹೋಗಿದ್ದ ತಲೆಬುರುಡೆ ಬಗ್ಗೆ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಮೊದಲೇ ಒಂದು ತಂಡ ಧಾರ್ಮಿಕ ಸ್ಥಳದ ಜಾಗದಲ್ಲಿ ಬುರುಡೆ ಹೂತಾಕಿ ಚಿನ್ನಯ್ಯನಿಗೆ ಮಾಹಿತಿ ನೀಡಿತ್ತು ಅಂತ ಗೊತ್ತಾಗಿದೆ. ಇದರ ಬಗ್ಗೆ ಎಸ್ಐಟಿ ತಂಡ ಮಾಹಿತಿ ಪಡೆದಿದೆ. ಇದರ ಜೊತೆಗೆ ಚಿನ್ನಯ್ಯನ ಮೊಬೈಲ್ಗಾಗಿ ಶೋಧ ನಡೆಸುತ್ತಿದ್ದಾರೆ. ಸದ್ಯ ಆ ಮೊಬೈಲ್ ಆತನ ಹಿಂದಿರೋ ಗ್ಯಾಂಗ್ ಬಳಿಯೇ ಇದೆ ಅಂತ ಎಸ್ಐಟಿ ಅಧಿಕಾರಿಗಳಿಗೆ ಗೊತ್ತಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಮೊಬೈಲ್ ನಂಬರ್ ಆಧಾರದ ಮೇಲೆ 2 ವರ್ಷದ ಸಿಡಿಆರ್ ಸಂಗ್ರಹಿಸುತ್ತಿದ್ದಾರೆ. ಕಳೆದ 2 ವರ್ಷಗಳಿಂದ ಚಿನ್ನಯ್ಯ ಜೊತೆ ಫೋನ್ ಸಂಪರ್ಕದಲ್ಲಿದ್ದವರಿಗೆ ಸಂಕಷ್ಟ ಎದುರಾಗಿದೆ. ಜೊತೆಗೆ ಆತನ ಬ್ಯಾಂಕ್ ಖಾತೆಗಳನ್ನ ಪರಿಶೀಲನೆ ನಡೆಸಲಾಗುತ್ತಿದೆ. ಮತ್ತೊಂದು ಕಡೆ ಧಾರ್ಮಿಕ ಕ್ಷೇತ್ರದ ವಿರುದ್ಧ ಆರೋಪ ಮತ್ತು ವ್ಯವಸ್ಥಿತ ಷಡ್ಯಂತ್ರವನ್ನ ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರ್ಮ ಸಂರಕ್ಷಣಾ ಸಮಾವೇಶ ನಡೆದಿದೆ. ಅನೇಕ ಮಠಾಧೀಶರು, ವಿವಿಧ ಪಕ್ಷಗಳ ನಾಯಕರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಮಹತ್ವದ ಬೆಳವಣಿಗೆಯಲ್ಲಿ ರಾಷ್ಟ್ರೀಯ ಭದ್ರತಾ ಉಪ ಸಲಹೆಗಾರರಾಗಿ ಸಿಆರ್ಪಿಎಫ್ನ ಮಾಜಿ ಮುಖ್ಯಸ್ಥ ಅನೀಶ್ ದಯಾಳ್ ಸಿಂಗ್ ಅವರನ್ನ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ. ಈ ಮೂಲಕ ರಾಷ್ಟ್ರೀಯ ಭದ್ರತಾ ಉಪ ಸಲಹೆಗಾರರ ತಂಡಕ್ಕೆ ಮತ್ತೊಬ್ಬರ ಅಪಾಯಿಂಟ್ಮೆಂಟ್ ಆಗಿದೆ. ಸದ್ಯ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ರಾಜೇಂದ್ರ ಖನ್ನಾ ಹಾಗೆ 2 ಡೆಪ್ಯೂಟಿ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗಳಾಗಿ ಟಿವಿ ರವಿಚಂದ್ರನ್, ಪವನ್ ಕಪೂರ್ ಕೆಲಸ ಮಾಡ್ತಿದ್ದಾರೆ. ಈಗ ಇವರ ಟೀಮ್ಗೆ ಅನೀಶ್ ಎಂಟ್ರಿ ಆಗಿದ್ದಾರೆ. ಅಂದಹಾಗೆ ಮಣಿಪುರ ಕೇಡರ್ನ 1998ರ ಐಪಿಎಸ್ ಅಧಿಕಾರಿಯಾಗಿರೋ ಸಿಂಗ್ ಸುಮಾರು 30 ವರ್ಷಗಳು ಇಂಟೆಲಿಜೆನ್ಸ್ ಬ್ಯೂರೋ ಐಬಿದಲ್ಲಿ ಕೆಲಸ ಮಾಡಿದ್ರು. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಹಾಗೂ ಸಿಆರ್ಪಿಎಫ್ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸಿದ್ರು. 2004ರ ಲೋಕಸಭೆ ಮತ್ತು ಜಮ್ಮು ಕಾಶ್ಮೀರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಸೆಕ್ಯೂರಿಟಿ ನೀಡೋ ವಿಚಾರವಾಗಿ ಸಿಂಗ್ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದ್ರು. ಬಳಿಕ 2024ರ ಡಿಸೆಂಬರ್ನಲ್ಲಿ ನಿವೃತ್ತರಾಗಿದ್ರು. ಈಗ ಇಷ್ಟೆಲ್ಲ ಅನುಭವ ಹೊಂದಿರೋ ಅನೀಶ್ರನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಭದ್ರತಾ ಉಪ ಸಲಹೆಗಾರರನ್ನಾಗಿ ನೇಮಿಸಿದೆ. ಹೀಗಾಗಿ ಇನ್ಮುಂದೆ ಇವರು ದೇಶದೊಳಗಿನ ಭದ್ರತೆಗಾಗಿ ಕೆಲಸ ಮಾಡಲಿದ್ದಾರೆ. ಅಂದ್ರೆ ಜಮ್ಮು ಕಾಶ್ಮೀರ, ನಕ್ಸಲ್ ಮತ್ತು ಈಶಾನ್ಯ ರಾಜ್ಯಗಳಿಗೆ ಸಂಬಂಧಿಸಿದ ಆಂತರಿಕ ಭದ್ರತಾ ವಿಚಾರವನ್ನ ನೋಡಿಕೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರದ ಡಿಸ್ಕೌಂಟ್ ಆಫರ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಫೈನ್ ಬಾಕಿ ಉಳಿಸಿಕೊಂಡ ವಾಹನಗಳ ದಂಡ ಪಾವತಿಗೆ 50% ವಿಶೇಷ ರಿಯಾಯಿತಿ ಘೋಷಿಸಿತ್ತು. ಈಗ ಅದಕ್ಕೆ ಮೊದಲ ದಿನವೇ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಆಗಸ್ಟ್ 23ನೇ ತಾರೀಕು ಅದು ಬರೀ ಬೆಂಗಳೂರಿನಲ್ಲಿ ಭರ್ತಿ 1.5 ಲಕ್ಷ ವಾಹನಗಳು ತಮ್ಮ ದಂಡ ಕ್ಲಿಯರ್ ಮಾಡಿಕೊಂಡಿದ್ದಾರೆ. ಸುಮಾರು 4.2 ಕೋಟಿ ರೂಪಾಯಿ ದಂಡ ಪಾವತಿಯಾಗಿದೆ. ಈ ಅವಕಾಶ ಇನ್ನು ಬರೀ 20 ದಿನ ಇರಲಿದೆ. ಮಾಹಿತಿ ಪ್ರಕಾರ ಬೆಂಗಳೂರಿನಲ್ಲಿ ಕನಿಷ್ಠ 3.3 ಕೋಟಿ ಟ್ರಾಫಿಕ್ ಉಲ್ಲಂಘನೆ ರೆಕಾರ್ಡ್ ಆಗಿದೆ. 1100 ಕೋಟಿ ರೂಪಾಯಿ ದಂಡ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದಕ್ಕೆ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ನೋಡಬೇಕು. ಅಕ್ರಮ ಬೆಟ್ಟಿಂಗ್ ಪ್ರಕರಣದಲ್ಲಿ ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಹಿನ್ನಡೆಯಾಗಿದೆ. ಬೆಂಗಳೂರಿನ 35ನೇ ಸಿಸಿಎಚ್ ಕೋರ್ಟ್ ಶಾಸಕರನ್ನ ಆಗಸ್ಟ್ 28ರವರೆಗೆ ಇಡಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ. ಅಂದಹಾಗೆ ಅಕ್ರಮವಾಗಿ ಬೆಟ್ಟಿಂಗ್ ಆಪ್ ನಡೆಸುತ್ತಿದ್ದಾರೆ ಅನ್ನೋ ಆರೋಪದ ಮೇಲೆ ಇಡಿ ಶಾಸಕರ ಮನೆ ಮೇಲೆ ದಾಳಿ ಮಾಡಿತ್ತು. ಈ ವೇಳೆ 12 ಕೋಟಿ ರೂಪಾಯಿ ನಗದು ಸೇರಿ 6 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಲ್ಲ ಪತ್ತೆಯಾಗಿತ್ತು. ಇದನ್ನ ಇಡಿ ಅಧಿಕಾರಿಗಳು ಜಪ್ತಿ ಮಾಡಿದ್ರು. ಇದೇ ವೇಳೆ ಅತ್ತ ಸಿಕ್ಕಿಂನಲ್ಲಿದ್ದ ಶಾಸಕ ವೀರೇಂದ್ರರನ್ನ ಅಲ್ಲೇ ಅರೆಸ್ಟ್ ಮಾಡಿ ಬೆಂಗಳೂರಿನ 35ನೇ ಸಿಸಿಎಚ್ ಕೋರ್ಟ್ ಮುಂದೆ ಹಾಜರುಪಡಿಸಿತ್ತು. ಈ ವೇಳೆ ಶಾಸಕರನ್ನ ಇಡಿ 14 ದಿನ ತನ್ನ ಕಸ್ಟಡಿಗೆ ನೀಡಿ ಅಂತ ಮನವಿ ಮಾಡಿಕೊಂಡಿತ್ತು. ಆದರೆ ಕೇಸ್ನ ವಿಚಾರಣೆ ನಡೆಸಿದ ಕೋರ್ಟ್ ಆಗಸ್ಟ್ 28ರವರೆಗೆ ಶಾಸಕರನ್ನ ಇಡಿ ಕಸ್ಟಡಿಗೆ ನೀಡಿದೆ. ರಾಜ್ಯ ಸಹಕಾರ ಸಚಿವ ಸ್ಥಾನದಿಂದ ವಜಾ ಆಗಿರೋ ಕೆಎನ್ ರಾಜಣ್ಣ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಬಹುದು, ಖಾಸಗಿ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಬಹುದು, ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ನಾವು ಏನು ಮಾತಾಡಬಾರದು ಅಂತ ಕಿಡಿಕಾರಿದ್ದಾರೆ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಅವಹೇಳನಕಾರಿ ವಿಡಿಯೋ ಹರಿಬಿಟ್ಟಿದ್ದ ಯುವಕನನ್ನ ಅರೆಸ್ಟ್ ಮಾಡಲಾಗಿದೆ. ಕೊಪ್ಪಳ ಜಿಲ್ಲೆ ಮುಸಲಾಪುರದಲ್ಲಿ ಹುಸೇನಿ ಅನ್ನೋ ಯುವಕ ಈ ಕೃತ್ಯ ಮಾಡಿದ್ದ. ಇದಕ್ಕೆ ಯತ್ನಾಳ್ ಬೆಂಬಲಿಗರು ಭಾರೀ ಆಕ್ರೋಶ ಹೊರಹಾಕಿದ ಬೆನ್ನಲ್ಲೇ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅದರ ಬೆನ್ನಲ್ಲೇ ಕನಕಗಿರಿ ಪೊಲೀಸರು ಆರೋಪಿನ ಬಂಧಿಸಿ ಅವರ ವಿರುದ್ಧ ಬಿಎನ್ಎಸ್ 2003 ಅಡಿ ಪ್ರಕರಣ ದಾಖಲಿಸಿದ್ದಾರೆ.
ಅಂದಹಾಗೆ ಯತ್ನಾಳ್ ಇತ್ತೀಚೆಗೆ ನಡೆದ ಅಧಿವೇಶನದಲ್ಲಿ ಆಜಾನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಆರೋಪಿ ಅವಹೇಳನಕಾರಿ ವಿಡಿಯೋ ಹರಿಬಿಟ್ಟಿದ್ದ. ಈತನಿಂದೀಗ ಪೊಲೀಸರು ಎಳ್ಕೊಂಡು ಹೋಗಿದ್ದಾರೆ. ಭಾರತ ಸೆಮಿಕಂಡಕ್ಟರ್ ಚಿಪ್ ತಯಾರಿಸೋ ಬಗ್ಗೆ ಹಾಗೂ ಇವಿ ಸೆಕ್ಟರ್ ಬಗ್ಗೆ ಪ್ರಧಾನಿ ಮೋದಿ ಬಿಗ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಸ್ಥಳೀಯವಾಗಿ ನಿರ್ಮಿಸಿರೋ ದೇಶದ ಮೊದಲ ಸೆಮಿಕಂಡಕ್ಟರ್ ಚಿಪ್ ಇದೇ ವರ್ಷ ಕೊನೆಗೆ ಮಾರ್ಕೆಟ್ಗೆ ಬರುತ್ತೆ ಅಂತ ಹೇಳಿದ್ದಾರೆ. ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫಾರಂನಲ್ಲಿ ಈ ಬಗ್ಗೆ ಮಾತಾಡಿದ್ದಾರೆ. ಭಾರತದಲ್ಲಿ 50-60 ವರ್ಷಗಳ ಹಿಂದೆನೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಾಗಿತ್ತು. ಆದ್ರೆ ಆ ಚಾನ್ಸ್ ಮಿಸ್ ಆಗ್ತಾ ಬಂತು. ಬಟ್ ನಾವೀಗ ಅದನ್ನ ಚೇಂಜ್ ಮಾಡ್ತಿದ್ದೀವಿ. ಸೆಮಿಕಂಡಕ್ಟರ್ಗೆ ಸಂಬಂಧಿಸಿದ ಕೈಗಾರಿಕೆಗಳು ಈಗ ಭಾರತದಲ್ಲಿ ತಲೆ ಎತ್ತಿವೆ. ಹೀಗಾಗಿ ಈ ವರ್ಷದ ಕೊನೆಗೆ ಮೊದಲ ಮೇಡ್ ಇನ್ ಇಂಡಿಯಾ ಚಿಪ್ ಮಾರ್ಕೆಟ್ಗೆ ಬರಲಿದೆ ಅಂತ ಹೇಳಿದ್ದಾರೆ. ಇನ್ನು ಭಾರತದ ಎಲೆಕ್ಟ್ರಿಕ್ ವೆಹಿಕಲ್ ಸೆಕ್ಟರ್ನಲ್ಲಿ ಮೇಜರ್ ರೋಲ್ ನಿಭಾಯಿಸಲಿದೆ. ಸುಮಾರು 100 ದೇಶಗಳಿಗೆ ಇವಿಗಳನ್ನ ರಫ್ತು ಮಾಡೋಕೆ ತಯಾರಿ ನಡೀತಿದೆ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತ ರೀಫಾರ್ಮ್, ಪರ್ಫಾರ್ಮ್, ಟ್ರಾನ್ಸ್ಫಾರ್ಮ್ ಅನ್ನೋ ತತ್ವವನ್ನ ಫಾಲೋ ಮಾಡ್ತಿದೆ. ಭಾರತ ಸದ್ಯ 6G ಸ್ಥಾಪಿಸೋ ಬಗ್ಗೆ ಫೋಕಸ್ ಮಾಡ್ತಿದೆ ಅಂತ ಹೇಳಿದ್ದಾರೆ. ಭಾರತದ ಬಹುನಿರೀಕ್ಷಿತ ಚೊಚ್ಚಲ ಮಾನವ ಸಹಿತ ಗಗನಯಾನ್ ಮಿಷನ್ ಸಂಬಂಧ ಮಹತ್ವದ ಬೆಳವಣಿಗೆಯಾಗಿದೆ. ಇಸ್ರೋ ಇದೇ ಮೊದಲ ಬಾರಿಗೆ ಇಂಟಿಗ್ರೇಟೆಡ್ ಏರ್ಕ್ರಾಫ್ಟ್ ಟೆಸ್ಟ್ ನಡೆಸಿದೆ. ಗಗನಯಾನ್ ಮಿಷನ್ಗಾಗಿಯೇ ಡಿಸೈನ್ ಮಾಡಲಾದ ಪ್ಯಾರಾಚೂಟ್ ಆಧಾರಿತ ಡಿಆಕ್ಸಿಲರೇಷನ್ ಸಿಸ್ಟಮ್ ಏರ್ಕ್ರಾಫ್ಟ್ ಟೆಸ್ಟ್ ಅನ್ನ ಯಶಸ್ವಿಯಾಗಿ ನಡೆಸಲಾಗಿದೆ. ಅಂದ್ರೆ ಗಗನಯಾನದ ಅಂತ್ಯದಲ್ಲಿ ಆಸ್ಟ್ರೋನಾಟ್ಸ್ಗಳ ನೌಕೆ ಸಮುದ್ರದಲ್ಲಿ ಫ್ಲಾಶ್ ಡೌನ್ ಆಗ್ಬೇಕಲ್ಲ, ಆಗ ನೌಕೆ ಪ್ಯಾರಾಚೂಟ್ ಸಹಾಯದಿಂದ ನಿಧಾನಕ್ಕೆ ನೀರಿಗೆ ಬೀಳುತ್ತೆ. ಈಗ ಈ ಪ್ಯಾರಾಚೂಟ್ ಸಿಸ್ಟಮ್ ಅನ್ನ ಇಸ್ರೋ ಯಶಸ್ವಿಯಾಗಿ ಟೆಸ್ಟ್ ಮಾಡಿದೆ. ಭಾರತದ ವಾಯುಪಡೆ, ನೌಕಾಪಡೆ, ಕೋಸ್ಟ್ ಗಾರ್ಡ್, ಡಿಆರ್ಡಿಒ ಸಹಯೋಗದಲ್ಲಿ ಈ ಪರೀಕ್ಷೆ ನಡೆದಿದೆ. ಇನ್ನು ಈ ಮಹತ್ವದ ಗಗನಯಾನ್ ಮಿಷನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳನ್ನ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಸನ್ಮಾನಿಸಿದ್ದಾರೆ. ವಿಂಗ್ ಕಮಾಂಡರ್ ಶುಭಾಂಶು ಶುಕ್ಲಾ, ಗ್ರೂಪ್ ಕ್ಯಾಪ್ಟನ್ಗಳಾದ ಪ್ರಶಾಂತ್ ನಾಯರ್, ಅಂಗದ್ ಪ್ರತಾಪ್ ಮತ್ತು ಅಜಿತ್ ಕೃಷ್ಣನ್ರಿಗೆ ಸನ್ಮಾನ ಮಾಡಿದ್ದಾರೆ. ಇವರೆಲ್ಲ ಭಾರತದ ರತ್ನಗಳು ಅಂತ ಹೇಳಿದ್ದಾರೆ. ಇನ್ನು 2027ರ ಗಗನಯಾನ್ ಮಿಷನ್ನ ತಯಾರಿಯ ಭಾಗವಾಗಿ ಸಿಬ್ಬಂದಿ ರಹಿತ ಗಗನಯಾನ್ 1 ಮಿಷನ್ ಅನ್ನ ಇದೇ ವರ್ಷದ ಡಿಸೆಂಬರ್ನಲ್ಲಿ ಲಾಂಚ್ ಮಾಡಲು ಇಸ್ರೋ ಸಿದ್ಧತೆ ನಡೆಸುತ್ತಿದೆ. ಈ ಮಿಷನ್ನಲ್ಲಿ ವ್ಯೋಮ ಮಿತ್ರ ಹೆಸರಿನ ಹ್ಯೂಮನಾಯ್ಡ್ ರೋಬೋಟ್ ಸ್ಪೇಸ್ಗೆ ಹೋಗಲಿದೆ. ಸ್ಪೇಸ್ ಕ್ರಾಫ್ಟ್ ಸಿಸ್ಟಮ್ ಮಾನಿಟರ್ ಮಾಡಲಿದೆ. ಜೊತೆಗೆ ಮಹತ್ವದ ಡಾಟಾವನ್ನ ಇಸ್ರೋ ಇಂಜಿನಿಯರ್ಸ್ಗಳಿಗೆ ಪ್ರೊವೈಡ್ ಮಾಡಲಿದೆ. ಹೀಗಾಗಿ ಇದು ಮಾನವ ಸಹಿತ ಗಗನಯಾನ್ ಮಿಷನ್ನ ಮಹತ್ವದ ಮೈಲಿಗಲ್ಲು ಅಂತ ಕರೆಸಿಕೊಳ್ತಿದೆ. ಬಿಹಾರದಲ್ಲಿ ನಡೀತಿರೋ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ಬಹಳ ಚರ್ಚೆಯಾಗ್ತಿದೆ. ಈ ನಡುವೆನೇ ಮತದಾರರ ಪಟ್ಟಿಯಲ್ಲಿ 2 ಪಾಕ್ ಮಹಿಳೆಯರು ಪತ್ತೆಯಾಗಿದ್ದಾರೆ. ಇವರನ್ನ ಇಮ್ರಾನಾ ಖಾನಂ ಮತ್ತು ಫಿರ್ದೌಸಿಯಾ ಖಾನಂ ಅಂತ ಗುರುತಿಸಲಾಗಿದೆ. 1956ರಲ್ಲಿ ಭಾರತಕ್ಕೆ ಬಂದಿದ್ದ ಇವರು ವೀಸಾ ಅವಧಿ ಮುಗ್ದಿದ್ರು ಬಿಹಾರದ ಭಾಗಲ್ಪುರದಲ್ಲಿ ನೆಲೆಸಿದ್ರು. ಇವರಿಗೆ ವೋಟರ್ ಐಡಿ ಇಶ್ಯೂ ಮಾಡಲಾಗಿತ್ತು. ಸದ್ಯ ಕೇಂದ್ರ ಗೃಹ ಇಲಾಖೆ ವೀಸಾ ಅವಧಿ ಮೀರಿದ ವಿದೇಶಿ ಪ್ರಜೆಗಳ ದಾಖಲೆ ಪರಿಶೀಲನೆಗೆ ಮುಂದಾದಾಗ ಪಾಕಿಸ್ತಾನಿ ಮಹಿಳೆಯರ ಗುರುತು ಪತ್ತೆಯಾಗಿದೆ. ಸದ್ಯ ಇಬ್ಬರನ್ನ ಮತದಾರರ ಪಟ್ಟಿಯಿಂದ ತೆಗೆಯೋ ಪ್ರಕ್ರಿಯೆ ನಡೆಯುತ್ತಿದೆ. ಜೊತೆಗೆ ವೀಸಾ ಅವಧಿ ಮುಗ್ದಿದ್ರೂ ಕೂಡ ಭಾರತದಲ್ಲೇ ನೆಲೆಸಿರೋ ಬಗ್ಗೆ ಕೂಡ ತನಿಖೆ ನಡೆಸಲಾಗುತ್ತಿದೆ. ಭಾನುವಾರ ಮಧ್ಯಾಹ್ನ 12:15ರ ಸುಮಾರಿಗೆ ದೇಶದ ನಾನಾ ಕಡೆ ಏರ್ಟೆಲ್ ಸಿಮ್ ಬಳಕೆದಾರರು ದೊಡ್ಡ ಪ್ರಮಾಣದಲ್ಲಿ ನೆಟ್ವರ್ಕ್ ಸಮಸ್ಯೆ ಅನುಭವಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ, ಮುಂಬೈ, ಕೋಲ್ಕತ್ತಾದಿಂದ ಹಿಡಿದು ರಾಜ್ಯ ರಾಜಧಾನಿ ಬೆಂಗಳೂರು, ಮೈಸೂರು ಸೇರಿ ಅನೇಕ ಭಾಗಗಳಲ್ಲಿ ಈ ಸಮಸ್ಯೆಯಾಗಿದೆ. ಇದರ ಪರಿಣಾಮ ಕೆಲವೇ ನಿಮಿಷಗಳಲ್ಲಿ ಏರ್ಟೆಲ್ಗೆ 7,800ಕ್ಕೂ ಹೆಚ್ಚು ದೂರುಗಳು ದಾಖಲಾಗಿವೆ. ಫೋನ್ ಮಾಡೋಕೆ ಮತ್ತು ಮೆಸೇಜ್ ಕಳಿಸೋಕೆ ಸಾಧ್ಯವಾಗಲಿಲ್ಲ ಅಂತ ಬಳಕೆದಾರರು ಹೇಳಿದ್ದಾರೆ. ಇನ್ನು ಈ ಸಮಸ್ಯೆ ಬಗ್ಗೆ ಏರ್ಟೆಲ್ ಕ್ಷಮೆ ಯಾಚಿಸಿದೆ. ಟೆಂಪರರಿ ಕನೆಕ್ಟಿವಿಟಿ ಡಿಸ್ಟ್ರಪ್ಷನ್ ಆಗಿ ಹೀಗಾಗಿದೆ. ಇದಕ್ಕೆ ನಾವು ಕ್ಷಮೆ ಕೇಳ್ತೀವಿ. 1 ಗಂಟೆ ನಂತರ ಸರಿಯಾಗಿದೆ ಅಂತ ಹೇಳಿದೆ. ಉತ್ತರ ಪ್ರದೇಶದಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸೋ ಭಯಾನಕ ಘಟನೆ ನಡೆದಿದೆ. ಅಲ್ಲಿನ ಗ್ರೇಟರ್ ನೋಯ್ಡಾದ ಸಿರ್ಸಾ ಅನ್ನೋ ಹಳ್ಳಿಯಲ್ಲಿ ವರದಕ್ಷಿಣೆಗಾಗಿ ಪತಿ ಮತ್ತು ಆತನ ಕುಟುಂಬಸ್ಥರು ಸೇರಿ ಪತ್ನಿಯನ್ನ ಮನಸೋ ಇಚ್ಛೆ ಥಳಿಸಿ ಬೆಂಕಿ ಹಚ್ಚಿ ಸುಟ್ಟಾಕಿದ್ದಾರೆ. ಸಾವನ್ನಪ್ಪಿರೋ ಮಹಿಳೆಯನ್ನ ನಿಕ್ಕಿ ಅಂತ ಗುರುತಿಸಲಾಗಿದೆ. 36 ಲಕ್ಷ ರೂಪಾಯಿ ವರದಕ್ಷಿಣೆಗೆ ಬೇಡಿಕೆ ಇಟ್ಟು ಈ ಕೃತ್ಯ ಮಾಡಿದ್ದಾರೆ. ಘಟನೆಯ ಕರಾಳತೆಯನ್ನ ಸಾವನ್ನಪ್ಪಿರೋ ಮಹಿಳೆಯ ಮಗು ಬಿಚ್ಚಿಟ್ಟಿದೆ. ನನ್ನ ಕಣ್ಣ ಮುಂದೆಯೇ ಅಪ್ಪ ಅಮ್ಮನನ್ನ ಹೊಡೆದು ಸುಟ್ಟು ಹಾಕಿದ್ರು ಅಂತ ಹೇಳಿದೆ. ಸದ್ಯ ಈ ಕ್ರೂರ ಕೃತ್ಯವೆಸಗಿದ ವಿಪಿನ್ ಅನ್ನೋನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿಸಿದ ಬಳಿಕ ಕಸ್ಟಡಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಮುಂದಾದಾಗ ಕಾಲಿಗೆ ಗುಂಡು ಹಾರಿಸಲಾಗಿದೆ. ಹೀಗಾಗಿ ಆತನಿಗೆ ಸದ್ಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇತ್ತ ಈ ಕೃತ್ಯಕ್ಕೆ ಜೊತೆಯಾದ ವಿಪಿನ್ ತಂದೆ ತಾಯಿ ಸಹೋದರರನ್ನ ಕೂಡ ಪೊಲೀಸರು ಹುಡುಕಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ನಮ್ಮ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಸಾವನ್ನಪ್ಪಿರೋ ಮಹಿಳೆ ಕುಟುಂಬದವರು ಪ್ರತಿಭಟನೆ ನಡೆಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಡಗುತಾಣವನ್ನ ನಾಶ ಮಾಡಲಾಗಿದೆ. ಶ್ರೀನಗರ ಜಿಲ್ಲೆಯ ದಚಿಗಂ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಈ ಕಾರ್ಯಾಚರಣೆ ನಡೆಸಿವೆ. ಇದೇ ಅರಣ್ಯ
ಪ್ರದೇಶದಲ್ಲಿ ಆಪರೇಷನ್ ಮಹಾದೇವ್ ಕಾರ್ಯಾಚರಣೆ ನಡೆಸಿ ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದ್ದ 3 ಉಗ್ರರನ್ನ ಹೊಸಕಿ ಹಾಕಲಾಗಿತ್ತು. ಅದರ ಬೆನ್ನಲ್ಲೇ ಭದ್ರತಾ ಪಡೆಗಳು ಉಗ್ರರು ಬಳಸುತ್ತಿದ್ದ ಅಡಗು ತಾಣವನ್ನ ಧ್ವಂಸ ಮಾಡಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.